ಸ್ನೇಹಿತರೆ, ಈ ಸೆಷನ್ ಅಲ್ಲಿ ನಾವು ಕವಿತೆಯ ಒಳಗು ಹೊರಗು ಎನ್ನುವ ಲೇಖನವನ್ನ ಅಧ್ಯಯನ ಮಾಡ್ತೀವಿ. ಈ ಲೇಖನದ ಕರ್ತೃ ಡಿ.ವಿ. ಗುಂಡಪ್ಪನವರು. ನಮಗೆಲ್ಲ ತಿಳಿದಿರೋ ಹಾಗೆ ಡಿ.ವಿ.ಜಿ ಅಂತಾನೆ ಅವರು ನಮಗೆಲ್ಲ ಪರಿಚಿತರಾಗಿರೋರು. ಅವರ ಮರುಳ ಮುನಿಯನ ಕಗ್ಗ, ಮಂಕುತಿಮ್ಮನ ಕಗ್ಗ, ಜ್ಞಾಪಕ ಚಿತ್ರಶಾಲೆ, ಶ್ರೀರಾಮ ಪರೀಕ್ಷಣಂ, ಉಮರನ ವಸಗೆ, ದೇವರು, ಬಾಳಿಗೊಂದು ನಂಬಿಕೆ, ಸಾಹಿತ್ಯ ಶಕ್ತಿ, ಇಂಥ ಅನೇಕ ಕವಿತೆಗಳನ್ನ, ಕೃತಿಗಳನ್ನ, ವಿಮರ್ಶಾ ಕೃತಿಗಳನ್ನ, ನಾಟಕಗಳನ್ನ ರಚನೆ ಮಾಡಿರುವಂಥವರು ನಮ್ಮ ಡಿ.ವಿ.ಜಿಯವರು. ಡಿ.ವಿ.ಜಿಯವರು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಹಾಗೇನೆ ಅವರು ಕೂಡ, ಅವರ ವ್ಯಕ್ತಿತ್ವವೂ ಕೂಡ ಹಾಗೇನೆ. ಅವರು ಯಾವಾಗಲೂ ಸಾಮಾಜಿಕ ಚಿಂತನೆ ಮತ್ತು ಸಾಂಸ್ಕೃತಿಕ ಚಿಂತನೆಗಳಲ್ಲಿ ಹಳೆದು ಮತ್ತು ಹೊಸದರ ಸಮನ್ವಯವನ್ನ ಸಾಧಿಸಬೇಕು ಎನ್ನುವಂತಹ ಹಂಬಲವುಳ್ಳವರು. ಯಾವಾಗಲೂ ಆ ಎರಡರ ಸಮನ್ವಯವನ್ನ ಅವರು ಬಯಸ್ತಾ ಇದ್ರು ಎನ್ನುವಂಥದ್ದು. ಜೊತೆಗೆ ಇವರು ಕಲೆಗಾಗಿ ಕಲೆ ಅಲ್ಲ, ಕಲೆಗಾಗಿ ಕಲೆ ಎನ್ನುವಂಥ ವಾದವನ್ನ ಯಾವಾಗಲೂ ಅವರು ಒಪ್ತಾ ಇರಲಿಲ್ಲ. ಹಾಗೇನೆ ಒಂದು ಕಾವ್ಯ ನಿರ್ಮಿತಿಗೆ ಬೇಕಾಗುವಂತಹ ಅಲಂಕಾರ, ಛಂದಸ್ಸು ಮೊದಲಾದಂತಹ ಸಂಗತಿಗಳಲ್ಲಿ ಇವರು ಆಧುನಿಕರಾಗಿರಲಿಲ್ಲ. ಬದಲಾವಣೆಗಳನ್ನು ತತ್ಕ್ಷಣಕ್ಕೆ ಅವರು ಅದನ್ನ ಸ್ವೀಕರಿಸ್ತಾ ಇರಲಿಲ್ಲ ಅಂಥವರು. ಅವರ ಸಾಹಿತ್ಯ ಶಕ್ತಿ ಎನ್ನುವ ವಿಮರ್ಶಾ ಪುಸ್ತಕದಲ್ಲಿ ಒಂದು ಲೇಖನ ಇದೆ, ಕಾವ್ಯೋಪಾಸನೆ ಎನ್ನುವುದು ಆ ಲೇಖನದ ಹೆಸರು. ಆ ಕಾವ್ಯೋಪಾಸನೆ ಎನ್ನುವ ಲೇಖನದಿಂದ ಆಯ್ದ ಕೆಲವು ಭಾಗಗಳನ್ನ ಇಲ್ಲಿ ಕವಿತೆಯ ಒಳಗು ಹೊರಗು ಎನ್ನುವ ಆ ಸಂಗ್ರಹಿತ ಲೇಖನ ಭಾಗದಲ್ಲಿ ನಾವು ಕಾಣ್ತೇವೆ. ಒಂದು ಕಾವ್ಯ ನಿರ್ಮಿತಿಗೆ ಏನೆಲ್ಲ ಬೇಕು, ಒಂದು ಭಾಷೆಯನ್ನ ಹೇಗೆ ಬಳಕೆ ಮಾಡಿಕೊಳ್ಬೇಕು, ಭಾಷೆಯ ವಿಶೇಷತೆ ಏನು, ಆ ಭಾಷೆಗೂ ಕೂಡ ಅಸಾಮರ್ಥ್ಯ ಇದೆಯಾ, ಆ ಅಸಾಮರ್ಥ್ಯವನ್ನ ಹೇಗೆ ಕೃತಿಕಾರ ಅಥವಾ ಕಾವ್ಯ ನಿರ್ಮಿತಿ ಮಾಡುವವನು ಅದನ್ನು ಹೋಗಲಾಡಿಸಿಕೊಳ್ತಾನೆ, ಅದಕ್ಕೆ ಪರ್ಯಾಯವಾಗಿ ಏನನ್ನ ಸೃಷ್ಟಿ ಮಾಡಿಕೊಳ್ತಾನೆ, ಇಂಥ ಅನೇಕ ವಿಚಾರಗಳನ್ನ ಅವರು ಚರ್ಚೆ ಮಾಡುವಂಥದ್ದನ್ನ ನಾವು ಅವರ ಆ ಲೇಖನದ ಭಾಗಗಳಲ್ಲಿ ಕಾಣ್ತಾ ಹೋಗ್ತೇವೆ. ಇಲ್ಲಿ ಮುಖ್ಯವಾಗಿ ಆ ಕವಿತೆಯ ಒಳಗು ಹೊರಗು ಎನ್ನುವಂತಹ ಈ ಲೇಖನದ ಭಾಗಗಳಲ್ಲಿ ಮೊದಲಿಗೆ ಅವರು ಭಾಷೆಯ ಸಂಗತಿಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಅಂದ್ರೆ ಕವಿಯ ಮಾತಿನ ಬಗೆಯನ್ನ ಅಥವಾ ವಾಕ್ ಪ್ರಕಾರವನ್ನ ನಿಯಂತ್ರಿಸುವಂತಹ ಭಾಷೆಯ ಸಂಗತಿಗಳು ಯಾವುವು, ಆ ಸಂಗತಿಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಕವಿಯಾದವನು ಏನ್ ಮಾಡ್ತಾನೆ ಎನ್ನುವ ವಿಚಾರಗಳನ್ನು ಕುರಿತು ಅಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದನ್ನ ಅಸಾಮರ್ಥ್ಯದಲ್ಲಿ ಸಾಮರ್ಥ್ಯ ಕಲ್ಪನೆ ಎನ್ನುವ ಉಪಶೀರ್ಷಿಕೆಯನ್ನ ಕೊಟ್ಕೊಂಡು ಚರ್ಚೆ ಮಾಡ್ತಾರೆ. ಅಸಾಮರ್ಥ್ಯದಲ್ಲಿ ಸಾಮರ್ಥ್ಯ ಕಲ್ಪನೆ ಅಂದ್ರೆ ಭಾಷೆಗೆ ಕೆಲವೊಮ್ಮೆ ಅಸಾಮರ್ಥ್ಯ ಇರುತ್ತೆ, ಆ ಅಸಾಮರ್ಥ್ಯವನ್ನ ಹೋಗಲಾಡಿಸುವುದಕ್ಕೆ, ಅದಕ್ಕೆ ಸಾಮರ್ಥ್ಯವನ್ನ ಕಲ್ಪಿಸುವುದಕ್ಕೆ ಕವಿ ಏನು ಉಪಾಯಗಳನ್ನ ಮಾಡ್ಕೊಳ್ತಾನೆ ಎನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಕವಿಯ ಈ ಮಾತಿನ ಬಗೆಯನ್ನು ನಿಯಂತ್ರಿಸುವಂತಹ ಭಾಷಾ ಸಂಗತಿಗಳು ಎರಡು ಅಂತ ಗುರುತಿಸ್ತಾರೆ ಅವರು. ಆ ಎರಡು ಯಾವುವು ಅಂದ್ರೆ ಭಾಷೆಯ ನೈಜವಾದ ಅಸಾಮರ್ಥ್ಯ, ಅಂದ್ರೆ ಭಾಷೆಗೆ ಸಹಜವಾಗಿಯೇ ಅಸಾಮರ್ಥ್ಯ ಇದೆ. ಜೊತೆಗೆ ಇನ್ನೊಂದೇನಂದ್ರೆ ಪದದ ಮಿತತೆಯಿಂದ ವಾಕ್ಯಿಗಾಗುವ ಬಲವೃದ್ಧಿ, ಅಂದ್ರೆ ಪದಗಳನ್ನ ಮಿತವಾಗಿ ಬಳಸೋದ್ರ ಮೂಲಕವಾಗಿಯೇ ಆ ಮಾತಿಗೆ ಒಂದು ಬಲವನ್ನ ತಂದುಕೊಳ್ಬೋದು, ಆ ಮಾತಿನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಬೋದು. ಅದು ಕೂಡ ಸಾಧ್ಯ ಇದೆ ಎನ್ನುವಂಥದ್ದು. ಇಂತಹ ಭಾಷಾ ಸಂಗತಿಗಳನ್ನು ಕುರಿತು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ನೋಡಿ, ಮನುಷ್ಯನ ಭಾಷೆಯ ಸಹಜ ಶಕ್ತಿ
ಅಪರಿಮಿತವಾದದ್ದೇನಲ್ಲ. ಭಾಷೆಗೆ ಬಹಳ ಶಕ್ತಿ ಇದೆ. ಎಲ್ಲವನ್ನೂ ಪದಗಳ ಮೂಲಕವಾಗಿ ನಾವು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಾಷೆಯು ಕೂಡ, ಭಾಷೆಯ ಒಂದು ಶಕ್ತಿಯೂ ಕೂಡ ಮಿತವಾದದ್ದೇ. ಎಷ್ಟೋ ಸಂದರ್ಭಗಳನ್ನು ನಾವು ಹೇಳೋದಿಕ್ಕೆ ಪದಗಳು ಸಾಕಾಗೋದಿಲ್ಲ. ಎಷ್ಟೋ ಆಕಾರಗಳಿಗೆ, ಎಷ್ಟೋ ಬಣ್ಣಗಳಿಗೆ, ಎಷ್ಟೋ ವಸ್ತುಗಳಿಗೆ, ಎಷ್ಟೋ ಕ್ರಿಯೆಗಳಿಗೆ ನಾವು ನಿರ್ದಿಷ್ಟವಾಗಿ ಒಂದು ಪದವನ್ನು ಕೊಟ್ಟು ಹೇಳೋದಕ್ಕೆ ಎಷ್ಟೋ ಸಂದರ್ಭಗಳಲ್ಲಿ ಸಾಧ್ಯ ಆಗೋದಿಲ್ವಲ್ಲ. ಇದನ್ನೇ ಅವರು ಭಾಷೆಯ ನೈಜವಾದ ಅಸಾಮರ್ಥ್ಯ ಅಂತ ಹೇಳಿದ್ದಾರೆ. ನೋಡಿ, ಇದೆಲ್ಲ ಬಾಹ್ಯ ವಿಚಾರ. ಯಾವುದು? ಬಣ್ಣದ ವಿಚಾರ ಇರ್ಬೋದು, ಸಂದರ್ಭಗಳ ವಿಚಾರ ಇರ್ಬೋದು ಅಲ್ವಾ, ಅವುಗಳನ್ನು ಹೇಳೋದಕ್ಕೆ ನಮಗೆ ಪದ ಸಿಗದೆ ಇರೋದು. ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಹೃದಯದ ಭಾವನೆಗಳಿಗೆ ಸಂಬಂಧಪಟ್ಟ ಹಾಗೆ, ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ಶಂಕೆ, ತಳಮಳ, ಜೊತೆಗೆ ಸಂಕಟ, ಆಶೆ, ಕೊರಗು, ಇಂಥ ಎಷ್ಟೋ ಭಾವನೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇಳೋದಕ್ಕೂ ಕೂಡ ಭಾಷೆಯಲ್ಲಿ ಪದಗಳು ಇರೋದಿಲ್ಲ. ಇದು ಕೂಡ ಭಾಷೆಯ ಅಸಾಮರ್ಥ್ಯ. ಆದರೆ ಕವಿಯಾದವನು ಇಂಥ ಭಾಷೆಯ ಅಸಾಮರ್ಥ್ಯವನ್ನ ಹೋಗಲಾಡಿಸಿಕೊಳ್ಳುವುದಕ್ಕೆ, ಯಾವುದೋ ಒಂದು ಪದ ನೀಡಬೇಕಾಗಿರುವ ಅರ್ಥವನ್ನ ನೀಡೋದಿಕ್ಕೆ ಅದಕ್ಕೆ ಸಾಧ್ಯ ಆಗದೇ ಇದ್ದಾಗ ಆ ಅರ್ಥವನ್ನ ಓದುಗನು ಊಹಿಸಿಕೊಳ್ಳುವ ಹಾಗೆ ಮಾಡ್ತಾನೆ. ಹಾಗೆ ಊಹಿಸಿಕೊಳ್ಳುವ ಹಾಗೆ ಮಾಡೋದಕ್ಕೆ ಅವನು ಯಾವುದರ ಮೊರೆ ಹೋಗ್ತಾನೆ ಅಂದ್ರೆ ಧ್ವನಿಯ ಮೊರೆ ಹೋಗ್ತಾನೆ ಎನ್ನುವಂಥದ್ದು. ಇಲ್ಲಿ ನೋಡಿ, ಲೇಖಕರು ಹೇಳ್ತಾರೆ, ನಮ್ಮ ಭಾವನೆಗಳನ್ನ ಸೂಚಿಸ್ಲಿಕ್ಕೆ ನಾವು ಒಂದೆರಡು ಮಾತುಗಳನ್ನು ಆಡೋದ್ರಲ್ಲಿ, ಅಥವಾ ಮಾತು ತಿಳಿಸಲಾಗದೆ ಉಳಿದುಕೊಂಡ ನಮ್ಮ ಭಾವನೆಗಳನ್ನ ನಮ್ಮ ಕೇಳುಗನೇ ಊಹಿಸಿಕೊಳ್ಳಲಾಗುವ ಹಾಗೆ ಆ ಮಿತಪದಗಳನ್ನ ಒಂದು ವಿಶೇಷ ಕ್ರಮದಲ್ಲಿ ಜೋಡಿಸಿರ್ತೇವೆ. ಹೀಗೆ ಸಾಮಾನ್ಯ ಭಾಷೆಯ ಅಸಾಮರ್ಥ್ಯದ ವೇಳೆಯಲ್ಲಿ ಭಾಷಿತದ ಒಂದು ಅಸಾಮಾನ್ಯ ರೀತಿಯಿಂದ ಅದಕ್ಕೆ ಸಾಮಾನ್ಯ ತರುವ ಉಪಾಯವೇ ಧ್ವನಿ. ಧ್ವನಿಯ ಬಗ್ಗೆ ನಾವು ಕಾವ್ಯ ಮೀಮಾಂಸೆಯಲ್ಲಿ ಚರ್ಚಿಸುವುದನ್ನು ಕಾಣ್ತೇವೆ. ಧ್ವನಿ ಎನ್ನುವುದು ಕಾವ್ಯದ ಆತ್ಮ ಎನ್ನುವಂಥದ್ದನ್ನ ಧ್ವನಿ ಸಿದ್ಧಾಂತದ ಪ್ರತಿಪಾದಕನಾದಂತಹ ಆನಂದವರ್ಧನ ಹೇಳ್ತಾನೆ. ಮಹಾಕವಿಯ ವಾಣಿಯಲ್ಲಿ ವಾಚ್ಯಾರ್ಥಕ್ಕಿಂತ ಭಿನ್ನವಾದಂತಹ ಒಂದು ಅರ್ಥ ಇರುತ್ತೆ. ಆ ಭಿನ್ನವಾದಂತ ಅಡಗಿಸಿಟ್ಟಿರುವ ಇನ್ನೊಂದು ಅರ್ಥ ಇದೆಯಲ್ಲ, ಆ ಗೂಢಾರ್ಥ ಇದೆಯಲ್ಲ, ಅದನ್ನೇ ನಾವು ಧ್ವನಿ ಅಂತ ಹೇಳೋದು. ಇದು ಅಸಾಮಾನ್ಯವಾದಂತಹ ರೀತಿಯಿಂದ ನಾವು ಆ ಭಾಷೆಯ ಮಾತಿಗೆ ಅಥವಾ ನುಡಿಗೆ, ಒಂದು ವಾಕ್ಯಕ್ಕೆ ಅರ್ಥವನ್ನು ತಂದುಬಿಟ್ಟು ಅದರ ಸಾಮರ್ಥ್ಯವನ್ನ ವೃದ್ಧಿಸಿಕೊಳ್ತೇವೆ. ಇದನ್ನೇ ನಾವು ಧ್ವನಿ ಅಂತೇಳಿ ಹೇಳ್ತೇವೆ. ಇದು ಭಾಷೆಯ ಸಾಮರ್ಥ್ಯವನ್ನ ಹೆಚ್ಚು ಮಾಡುವಂತಹ ಕೃತಕ ಶಕ್ತಿಗಳಲ್ಲಿ ಒಂದಾಗಿದೆ ಎನ್ನುವಂಥದ್ದನ್ನ ಇಲ್ಲಿ DVಜಿಯವರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಭಾಷೆಯ ಸಹಜವಾಗಿರುವ ಅಸಾಮರ್ಥ್ಯವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ನಾವು ಧ್ವನಿಯ ಮೊರೆಯನ್ನು ಹೋಗ್ತೇವೆ. ಆದ್ರಿಂದ ಕಾವ್ಯದಲ್ಲಿ ಧ್ವನಿ ಅನ್ನೋದು ಬೇಕಾಗತ್ತೆ. ಯಾವ ಕಾರಣಕ್ಕೆ ಅಂದ್ರೆ ಎಲ್ಲ ಚರ್ಚೆ ಮಾಡಿದ್ವಲ್ಲ, ಈ ಕಾರಣಗಳಿಗಾಗಿ ಧ್ವನಿ ಎನ್ನುವುದು ಕಾವ್ಯಕ್ಕೆ ಬೇಕು. ಇದನ್ನ ಕವಿ ಬಳಸಿಕೊಳ್ತಾನೆ. ಒಂದು ತಾನು ಹೇಳಬೇಕಾಗಿದ್ದನ್ನ ಅರ್ಥ ಮಾಡಿಸೋದಕ್ಕಾಗಿ ಅವನು ಇದರ ಮೊರೆ ಹೋಗ್ತಾನೆ ಎನ್ನುವಂಥದ್ದನ್ನ ಅವರು ಹೇಳ್ತಾರೆ. ಇನ್ನು ಪದಮಿತತೆ, ಪದಗಳನ್ನ ಮಿತವಾಗಿ ಬಳಸೋದು. ಹೇಗೆ ಬಳಸಬೇಕು ಪದಗಳನ್ನ? ವಾಕ್ಯಕ್ಕೆ ಪದಗಳನ್ನ ಮಿತವಾಗಿ ಬಳಸೋದ್ರ ಮೂಲಕವಾಗಿಯೂ ಕೂಡ ಅದರ ಶಕ್ತಿ, ಅದರ ಸಾಮರ್ಥ್ಯ ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನನಗೆ ಪದಗಳು ಗೊತ್ತು ಅನ್ನೋ ಕಾರಣಕ್ಕಾಗಿ ಪದಗಳ ರಾಶಿ ರಾಶಿ ರಾಶಿಯನ್ನು ತಂದು ಹಾಕುವುದಲ್ಲ. ಒಂದು ವಾಕ್ಯದಲ್ಲಿ ಆ ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸೋದಿಕ್ಕೆ ಎಷ್ಟು ಪದಗಳು ಮಾತ್ರ ಬೇಕು, ಸೂಕ್ತವಾಗುವಂತಹ ಪದಗಳು ಯಾವುವು
ಅನ್ನೋದನ್ನ ನೋಡಿ ಆಯ್ಕೆ ಮಾಡಿಕೊಂಡು ಕವಿ ಆ ವಾಕ್ಯದಲ್ಲಿ ಅಥವಾ ಮಾತಿನಲ್ಲಿ ಪದಗಳನ್ನು ತರಬೇಕಾಗತ್ತೆ. ಅದಕ್ಕೆ ಡಿ ವಿ ಜಿ ಅವರು ಇಲ್ಲಿ ಒಬ್ಬ ಸುಂದರಿಯಾದಂಥವಳು ಹೇಗೆ ಅಲಂಕಾರವನ್ನ ಮಾಡಿಕೊಳ್ತಾಳೆ ಅಥವಾ ಅಲಂಕಾರ ಮಾಡಿಕೊಳ್ಳೋದ್ರ ಮೂಲಕವಾಗಿ ತನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ತಾಳೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಅಲಂಕಾರದ ಬಗ್ಗೆ ತಿಳ್ಕೊಂಡಿರುವಂತಹ ಹೆಂಗಸು ತನ್ನ ಹತ್ರ ಇರೋ ಎಲ್ಲ ಆಭರಣಗಳನ್ನು ಮೈ ಮೇಲೆ ಹೇರ್ಕೊಳ್ಳೋದಿಲ್ಲ. ಆಕೆ ಹೇರ್ಕೊಂಡ್ರೆ ಅದು ಆಭಾಸ ಆಗತ್ತೆ, ಅವಳಿಗೆ ಸಹಜವಾಗಿ ಇರುವ ಸೌಂದರ್ಯವನ್ನು ಕೂಡ ಅದು ಕುಗ್ಗಿಸ್ಬಿಡತ್ತೆ ಅಲ್ವಾ. ಚೆಲುವನ್ನ ಕುರೂಪವಾಗಿಸುವ ಸಾಧ್ಯತೆಯೂ ಕೂಡ ಇರತ್ತೆ ಈ ಬರೋ ಆಭರಣಗಳನ್ನೆಲ್ಲ ಮೈ ಮೇಲೆ ಹೇರ್ಕೊಂಡ್ಬಿಟ್ರೆ. ಹಾಗಾಗಿ ಅವಳೇನ್ ಮಾಡ್ತಾಳೆ ಅಂದ್ರೆ ತನ್ನ ಮೈಯಲ್ಲಿರುವ ಸೌಂದರ್ಯವನ್ನ ಮುಚ್ಚದೇನೆ ತನ್ನ ಸೌಂದರ್ಯ ಏನಿದೆ, ದೇಹದ ಸೌಂದರ್ಯ ಅಥವಾ ಸೊಬಗು, ಅದು ಮತ್ತಷ್ಟು ಬೆಳಗೋದಿಕ್ಕೆ ಯಾವ್ಯಾವ ಒಡವೆಗಳು ಸಹಾಯಕರ ಆಗ್ತಾವೋ ಅಂತಹ ಒಡವೆಗಳನ್ನ ಮಾತ್ರ ಯೋಚಿಸ್ಕೊಂಡು ತೊಟ್ಕೊಳ್ತಾಳೆ ಅಲ್ವಾ. ಹಾಗಾಗಿ ಅಲಂಕಾರವನ್ನ ಮಾಡ್ಕೊಳ್ಬೇಕು ಅಂತೇಳಿ ಮೈ ಮೇಲೆ ಪೂರ್ತಿ ಒಡವೆಗಳನ್ನ ಹೇರ್ಕೊಳ್ಳೋದಿಲ್ಲ. ಎಲ್ಲಿ ಯಾವ ಒಡವೆಯನ್ನ ತೊಡೋದ್ರ ಮೂಲಕವಾಗಿ ತನ್ನ ದೇಹದ ಸೌಂದರ್ಯ ಅಥವಾ ಸೊಬಗನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಆಕೆ ಮನಗಂಡು ಅಷ್ಟನ್ನ ಮಾತ್ರ ತೊಡುವುದನ್ನ ಕಾಣ್ತೇವೆ. ಹಾಗೆ ಕವಿಯಾದವನು ಕಾವ್ಯ ನಿರ್ಮಿತಿಯನ್ನು ಮಾಡುವ ಸಂದರ್ಭದಲ್ಲಿ ಆತ ಸೂಕ್ತ ಸನ್ನಿವೇಶಗಳಲ್ಲಿ ಮಾತ್ರ ಅಲಂಕಾರವನ್ನು ತರ್ತಾನೆ. ಯಾವ ಅಲಂಕಾರವನ್ನು ತರಬೇಕು, ಯಾವ ಪದಗಳನ್ನು ಮಾತ್ರ ಅಲ್ಲಿ ಬಳಸಬೇಕು ನಾನು ಎನ್ನುವಂತಹ ಒಂದು ಹಿತಮಿತವಾದ ಆಲೋಚನೆಯನ್ನು ಮಾಡ್ತಾನೆ. ತನಗೆ ಗೊತ್ತಿರೋ ಎಲ್ಲ ಪದಗಳನ್ನು ತಂದು ಸುರಿಯೋದಿಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಾತು ಅಥವಾ ಪದಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಷ್ಟು ವಾಕ್ಯ ಏನಾಗ್ಬಿಡುತ್ತೆ ಅಂದ್ರೆ ಅದು ಜಳ್ಳಾಗ್ಬಿಡುತ್ತೆ ಅಲ್ವಾ. ಯಾವಾಗಲೂ ಪದಗಳನ್ನ ಆರಿಸಿ ಆರಿಸಿ ಹೊದಿಸ್ಬೇಕು. ಸಂದರ್ಭೋಚಿತವಾದದ್ದನ್ನ ಅರ್ಥವನ್ನ ಪೂರ್ತಿಗೊಳಿಸೋದಕ್ಕೆ ಯಾವ ಪದಗಳು ಬೇಕೋ ಅಷ್ಟೇ ಪದಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ವಾಕ್ಯ ಮಾಡಿದ್ರೆ ಆಗ ಏನಾಗತ್ತೆ, ಅದು ವಾಕ್ಯ ಹುರಿಗಟ್ಟತ್ತೆ, ಅದಕ್ಕೆ ಗಟ್ಟಿತನ ಬರುತ್ತೆ ಆ ವಾಕ್ಯಕ್ಕೆ ಅಥವಾ ಮಾತಿಗೆ. ಹಾಗಾಗಿ ಕಾವ್ಯದಲ್ಲಿ ಮಿತತೆಯೇ ಒಂದು ಬಲ ಆಗತ್ತೆ, ಬಾಹುಳ್ಯವೇ ಅದರ ದೌರ್ಬಲ್ಯ ಆಗತ್ತೆ. ಹಾಗಾಗಿ ಪದ ಸಂಪತ್ತು ಎಷ್ಟಿದ್ರೆ ಯೋಗ್ಯ, ಎಷ್ಟಿದ್ರೆ ಉಚಿತ ಅಲ್ವಾ. ನಮ್ಮ ಕಾವ್ಯ ಮೀಮಾಂಸಕರು ಹೇಳೋ ಹಾಗೆ ಒಬ್ಬ ಕಾವ್ಯ ನಿರ್ಮಿತಿ ಮಾಡುವವನಿಗೆ ಯಾವುದು ಉಚಿತ ಯಾವುದು ಅನುಚಿತ ಎನ್ನುವ ವಿವೇಕ ಇರಬೇಕಾಗತ್ತೆ ಅಲ್ವಾ. ಆ ಉಚಿತಾನುಚಿತ ವಿವೇಕೋ ವ್ಯುತ್ಪತ್ತಿ. ಆ ವ್ಯುತ್ಪತ್ತಿ ಕಾವ್ಯವನ್ನ ಕಟ್ಟೋದಕ್ಕೆ ಪ್ರತಿಭೆಯ ಜೊತೆಯಲ್ಲಿ ಬೇಕಾಗುವ ಇನ್ನಿತರ ಸಾಮಗ್ರಿಗಳಿಂದವೆ, ಅವನಿಗೆ ವ್ಯುತ್ಪತ್ತಿ ಅಂತ ಕರಿತೀವಿ ಅಲ್ವಾ. ಆ ವ್ಯುತ್ಪತ್ತಿಗಳಲ್ಲಿ ಔಚಿತ್ಯದ ಪ್ರಜ್ಞೆಯೂ ಕೂಡ ಒಂದು. ಈ ಔಚಿತ್ಯ ಪ್ರಜ್ಞೆ ಇರಬೇಕು. ಯಾವ ಔಚಿತ್ಯ ಪ್ರಜ್ಞೆ? ಪದಗಳನ್ನ ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಮಾತ್ರ ಬಳಸಿದ್ರೆ ಹಿತಮಿತವಾಗಿ ಇರುತ್ತೆ, ಸರಿಯಾಗಿರುತ್ತೆ ಎನ್ನುವಂತಹ ಪ್ರಜ್ಞೆ. ಹಾಗಾಗಿ ಇದು ಕವಿಯ ಕರ್ಮ. ಅದು ಗೆಲುವನ್ನು ಪಡಿಬೇಕು ಅಂದ್ರೆ, ಜಯ ಸಾಧಿಸಬೇಕು ಅಂದ್ರೆ ಈ ಪ್ರಜ್ಞೆ ಕಾವ್ಯ ನಿರ್ಮಿತಿ ಮಾಡುವವನಿಗೆ, ಕವಿತೆಗಳನ್ನು ಕಟ್ಟುವವನಿಗೆ ಇರಬೇಕು. ಹಾಗಾಗಿ ಕವಿತೆಯ ಒಳಗೂ ಹೊರಗಿನ ಬಗೆಗೆ ಆತನಿಗೆ ತಿಳುವಳಿಕೆ ಇರಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದು ಪದಗಳನ್ನ ಮಿತವಾಗಿ ಬಳಸಬೇಕು, ಅರ್ಥಕ್ಕೆ ಅನುಗುಣವಾಗಿ ಮಾತ್ರ ನಾವು ಬಳಸಬೇಕು. ಆ ಅರ್ಥವಿಲ್ಲದ, ಸಂದರ್ಭಕ್ಕೆ ಸೂಕ್ತವಲ್ಲದ ಪದಗಳನ್ನ ಬಳಸಿದ್ರೆ ಅದು ಬರೀ ಪಳಾಳವಾಗಿ ಬಿಡತ್ತೆ, ವ್ಯರ್ಥ ಮಾತಾಗಿ ಬಿಡತ್ತೆ ಮತ್ತು ಅರ್ಥವನ್ನ ಕೆಡಿಸುವ ಸಾಧ್ಯತೆಯೂ ಕೂಡ ಇರತ್ತೆ. ಹಾಗಾಗಿ ಮಾತು ಜಳ್ಳಾಗದ ಹಾಗೆ, ವಾಕ್ಯ ಜಳ್ಳಾಗದ ಹಾಗೆ ಪದಗಳನ್ನ ಮಿತವಾಗಿ ಬಳಸೋದ್ರ ಮೂಲಕವಾಗಿಯೇ ಆ ವಾಕ್ಯ ಅಥವಾ ಕಾವ್ಯದ ಬಲವನ್ನ ವೃದ್ಧಿ ಮಾಡ್ಕೋಬಹುದು ಎನ್ನುವುದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಹೀಗೆ ಪದಗಳನ್ನ, ಕಡಿಮೆ ಪದಗಳನ್ನ ಬಳಸೋದ್ರ ಮೂಲಕವಾಗಿ ಭಾಷೆಗಿರುವ ಸಹಜವಾದ ಅಸಾಮರ್ಥ್ಯವನ್ನ ನಾವು ಸಾಮರ್ಥ್ಯವಾಗಿ ಕಲ್ಪಿಸಿಕೊಳ್ಳೋದಿಕ್ಕೆ, ಸಾಮರ್ಥ್ಯವಾಗಿ ತಂದಿಡೋದಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಎನ್ನುವುದನ್ನ ಕುರಿತು ಇಲ್ಲಿ ಅವರು ಚರ್ಚೆ ಮಾಡ್ತಾರೆ.
ಇನ್ನು ಮುಂದುವರಿದು ಶಬ್ದಸ್ತೋಮದ ಬಗ್ಗೆ ಮಾತಾಡ್ತಾರೆ. ಪದಗಳ ಸ್ತೋಮ. ಶಬ್ದಸ್ತೋಮ ಅಂದ್ರೆ ಶಬ್ದಗಳ ರಾಶಿ, ಶಬ್ದಗಳ ಸಮುದಾಯ. ಪದಗಳನ್ನ ಮಿತವಾಗಿ ಬಳಸುವುದು ಸೂಕ್ತ ಅಂತ ನಾವು ಪದಮಿತತೆಯಲ್ಲಿ ಚರ್ಚೆ ಮಾಡಿದ್ವಿ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಪದಗಳನ್ನು ಮಿತವಾಗಿಯೇ ಬಳಸೋದು ಸೂಕ್ತವಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಪೂರ್ತಿಯಾಗಿ ಕಾವ್ಯದ ಗೆಲುವಿಗೆ ಕಾರಣ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪದಗಳನ್ನ ಮಿತವಾಗಿ ಉಪಯೋಗ ಮಾಡೋದ್ರಿಂದ ಕಾವ್ಯದ ಶಕ್ತಿ ಎನ್ನುವಂತ ಮಾತನ್ನ ನಾವು ಸಾರ್ವತ್ರೀಕರಣಗೊಳಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಪದಮಿತತೆಯು ಕಾವ್ಯದಲ್ಲಿ ಕೆಲವು ಕಡೆಗೆ ಅದರ ತಾಕತ್ತನ್ನ ಹೆಚ್ಚು ಮಾಡಿದ್ರೆ, ಶಬ್ದಗಳ ಬಾಹುಳ್ಯವೂ ಕೂಡ ಕಾವ್ಯದ ಶಕ್ತಿಯನ್ನ, ಅದರ ಸಾಮರ್ಥ್ಯವನ್ನ, ಅದರ ಬೆಲೆಯನ್ನ ವೃದ್ಧಿ ಮಾಡುತ್ತೆ ಕೆಲವು ಕಡೆಗೆ. ಹಾಗಾಗಿ ಪದಮಿತತೆ ಮತ್ತು ಪದರಾಶಿ ಅವೆರಡೂ ಕೂಡ ಒಂದು ಕಾವ್ಯದಲ್ಲಿ ಇರಬೇಕು ಎನ್ನುವಂಥ ವಿಚಾರವನ್ನ ಡಿ ವಿ ಜಿಯವರು ನಮಗೆ ಈ ಲೇಖನದ ಮೂಲಕವಾಗಿ ತಿಳಿಸ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ಏನಂದ್ರೆ, ವಾಲ್ಮೀಕಿ ಮತ್ತು ವ್ಯಾಸರ ಕಾವ್ಯಗಳಿಂದಾವೆ ರಾಮಾಯಣ ಮತ್ತು ಮಹಾಭಾರತ. ಈ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಪದಗಳ ರಾಶಿಯನ್ನ ಕಾಣ್ತೇವೆ. ಕೆಲವು ಭಾಗಗಳಲ್ಲಿ ಸಮುದ್ರವನ್ನ ವರ್ಣನೆ ಮಾಡುವಾಗ, ದಟ್ಟವಾದಂತಹ ಕಾಡನ್ನ ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ, ಜನಸಂದಣಿಯನ್ನ ವರ್ಣನೆ ಮಾಡುವಂತಹ ಸಂದರ್ಭಗಳಲ್ಲಿ ಪದಗಳನ್ನ ರಾಶಿ ರಾಶಿಯಾಗಿ ತಂದು ಹಾಕ್ತಾ ಇರ್ತಾರೆ. ಹಾಕಿದ ಪದಗಳನ್ನೇ ತಿರುಗಿ 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 ಮತ್ತೆ ಮತ್ತೆ ಹಾಕ್ತಾ ಇರ್ತಾರೆ. ಮಾತುಗಳ ಮೇರು ಪರ್ವತಗಳನ್ನೇ ಅವರು ಕಟ್ಟಿರ್ತಾರೆ. ಆದ್ರೆ ಇದು ವ್ಯರ್ಥ ಅಲ್ಲ. ಯಾಕಂದ್ರೆ ಆ ಸಂದರ್ಭಕ್ಕೆ, ಆ ವರ್ಣನೆಗೆ, ಆ ಒಂದು ಪ್ರಕೃತಿಯ ಆ ಭಾಗವನ್ನ ನಮಗೆ ಮನದಟ್ಟು ಮಾಡೋದಿಕ್ಕೆ, ಅದರ ಸೌಂದರ್ಯವನ್ನ, ಅದರ ಭವ್ಯತೆಯನ್ನು ನಮ್ಮ ಕಣ್ಣ ಮುಂದೆ ತಂದಿಡೋದಿಕ್ಕೆ, ಅದನ್ನು ನಮ್ಮ ಹೃದಯದ ಆಳಕ್ಕೆ ಇಳಿಸೋದಿಕ್ಕೆ ಆ ಪದಗಳ ರಾಶಿ ರಾಶಿಯನ್ನ ಕವಿ ತಂದು ಹಾಕಬೇಕಾಗತ್ತೆ. ಆಗ ಆ ಕಾವ್ಯದ ಸೊಗಸು ಹೆಚ್ಚಾಗತ್ತೆ, ಆ ಕಾವ್ಯದ ತೂಕ ಹೆಚ್ಚಾಗತ್ತೆ. ಹಾಗಾಗಿ ಪದಮಿತತೆ ಕಾವ್ಯ ಸೌಂದರ್ಯವನ್ನ, ಕಾವ್ಯದ ಅರ್ಥವನ್ನ, ಅದರ ಬಲವನ್ನ ಹೆಚ್ಚು ಮಾಡುತ್ತಲ್ಲ, ಹಾಗೇನೆ ಶಬ್ದಗಳ ರಾಶಿಯೂ ಕೂಡ ಕಾವ್ಯದ ತಾಕತ್ತನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಪದಗಳ ರಾಶಿಯೂ ಬೇಕು, ಪದಮಿತತೆಯ ಅರಿವು ಕೂಡ ಕವಿಯಾದವನಿಗೆ ಇರಬೇಕು ಎನ್ನುವುದನ್ನ ಇಲ್ಲಿ ಅವರು ಹೇಳ್ತಾರೆ. ಮುಂದೆ ಲೇಖಕರು ಈ ಲೇಖನದಲ್ಲಿ ಗಾತ್ರ ಮಹಿಮೆಯ ಬಗ್ಗೆ ಮಾತನಾಡ್ತಾರೆ. ಪದಗಳನ್ನ ಮಿತವಾಗಿ ಬಳಸ್ತೀವಲ್ಲ, ಆ ಮಿತ ಪದದ ಗೂಢ ಧ್ವನಿಯಲ್ಲಿ ಒಂದು ಶಕ್ತಿ ಇದ್ರೆ, ಮಹಾಪದಗಳ ಸಮುದಾಯವು ಕಟ್ಟುವಂತಹ ವಿಸ್ತಾರವಾದ ಪರಿಸರದ ವಾತಾವರಣದಲ್ಲಿಯೂ ಕೂಡ ಒಂದು ಶಕ್ತಿ ಇರುತ್ತೆ ಅಲ್ವಾ? ಮಿತ ಪದಗಳ ಶಕ್ತಿ, ಮಹಾಪದಗಳ ಸಮುದಾಯವು ಕಟ್ಟುವ ವಿಸ್ತಾರವಾದ ಪರಿಸರದ ಒಂದು ಶಕ್ತಿ, ಆ ಎರಡಕ್ಕೂ ಶಕ್ತಿ ಇರುತ್ತೆ ಅಲ್ವಾ? ಅಣುವಿಗೂ ಒಂದು ಸೊಗಸಿರುತ್ತೆ, ಬೃಹತ್ತಿಗೂ ಒಂದು ಸೊಗಸಿರುತ್ತೆ. ಅದನ್ನ ಹೇಳ್ತಾರೆ ಅವರು. ಅದಕ್ಕೆ ನಿದರ್ಶನವಾಗಿ ಬೇಲೂರಿನ ಶಿಲ್ಪಗಳು ನೋಡಿ. ಬೇಲೂರಿನ ಶಿಲ್ಪಗಳೇನಿದ್ದಾವೆ ಅವುಗಳನ್ನ ನಾವು ತುಂಬಾ ಸಾವಧಾನದಿಂದ ನೋಡಬೇಕು.
ಆದ್ರೆ ಬಾದಾಮಿ ಶ್ರವಣ ಬೆಳಗೊಳದ ಶಿಲ್ಪಗಳು ಹಾಗಲ್ಲ. ಅವು ಸಮುದಾಯ ಶಿಲ್ಪಗಳು, ಅವು ಬೃಹತ್ತಾದವುಗಳು, ಅವುಗಳು ನೋಡಿದ ತಕ್ಷಣವೇ ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತವೆ ಅಲ್ವಾ. ಹಾಗಾಗಿ ಅವು ಎರಡು ಪರಿಣಾಮಗಳು ಸ್ವಭಾವದಲ್ಲಿ ಬೇರೆ ಬೇರೆ ಆಗಿರ್ತವೆ. ಯಾವೆರಡು ಸ್ವಭಾವಗಳು? ಬೇಲೂರಿನ ಶಿಲ್ಪಗಳ ಸ್ವಭಾವ, ಶ್ರವಣ ಬೆಳಗೊಳದ ಬಾಹುಬಲಿ ಮೂರ್ತಿಯ ಏಕಶಿಲಾ ವಿಗ್ರಹದ ಸ್ವಭಾವ. ಆ ಎರಡೂ ಸ್ವಭಾವಗಳು ಬೇರೆ ಬೇರೆ. ಆದ್ರೆ ಒಂದನ್ನು ನಾವು ಸಾವಧಾನದಿಂದ ನೋಡಿದಾಗ ಪರಿಣಾಮ ಗೊತ್ತಾಗತ್ತೆ, ಇನ್ನೊಂದನ್ನ ತಕ್ಷಣವೇ ನೋಡಿದ ತಕ್ಷಣವೇ ಅದರ ಪರಿಣಾಮ ನಮ್ಮ ಮೇಲೆ ಆಗತ್ತೆ. ಇನ್ನೊಂದು ನಿದರ್ಶನ ಅಂದ್ರೆ ಸಮುದ್ರವನ್ನ ನೋಡಿದಾಗ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮಗಳು ಮತ್ತು ಒಂದು ಕೆರೆಯನ್ನು ನೋಡಿದಾಗ ನಮ್ಮ ಮೇಲೆ ಆಗುವಂತಹ ಪರಿಣಾಮಗಳು, ಇವುಗಳ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಹಾಗಾಗಿ ಒಂದು ಕಾವ್ಯದ ಗಾತ್ರ ಎನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ. ಒಂದು ಕಾವ್ಯದಲ್ಲಿ ಈ ಎರಡೂ ಇರಬೇಕು. ಪದಗಳ, ವಾಕ್ಯಗಳ ಗಾತ್ರ ದೊಡ್ಡದೂ ಸೊಗಸನ್ನು ಕೊಡುತ್ತೆ, ವಿಸ್ತಾರವಾದ್ದೂ ಸೊಗಸನ್ನು ಕೊಡುತ್ತೆ, ಸಣ್ಣದೂ ಕೂಡ ಸೊಗಸನ್ನು ಕೊಡುತ್ತೆ. ಹಾಗಾಗಿ ನಾವು ಕೇವಲ ಧ್ವನಿಗೆ ಆದ್ಯತೆಯನ್ನು ಕೊಡುವುದಲ್ಲ, ಕಾವ್ಯದ ಗಾತ್ರವನ್ನ ಬಿಟ್ಟಾಕ್ಬಿಟ್ಟು ಧ್ವನಿ ಇದ್ರೆ ಸಾಕು, ಅಲಂಕಾರ ಇದ್ರೆ ಸಾಕು ಅಂತೇಳಿ ನಾವು ಯೋಚಿಸುವಂಥದ್ದು ಅಲ್ಲ, ಸರಿಯಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೇಹವಿಲ್ಲದೆ ಪ್ರಾಣ ಇರಬೇಕು ಅಂತ ಬಯಸೋದು ಅರ್ಥಪೂರ್ಣ ಆಗೋದಿಲ್ಲ, ಅದು ಒಪ್ಪಿತವಲ್ಲ. ಹಾಗಾಗಿ ಸಾರ್ಥಕವಾದಂತಹ ಜೀವನಕ್ಕೆ ಹೇಗೆ ಹೇಗೆ ಒಳ್ಳೆಯ ದೇಹ ಮತ್ತು ಒಳ್ಳೆಯ ಚೈತನ್ಯ, ಒಳ್ಳೆಯ ದೇಹ ಒಳ್ಳೆಯ ಪ್ರಾಣ ಎರಡೂ ಬೇಕು. ಒಂದು ದೇಹ ಇದ್ರೆ ಆಗಲ್ಲ, ದೇಹದಲ್ಲಿ ಒಂದು ಚೈತನ್ಯದ ಶಕ್ತಿ ಇರಬೇಕು. ಆ ಎರಡೂ ಇದ್ದಾಗ ಮಾತ್ರ ಒಂದು ಜೀವಂತಿಕೆಯನ್ನು ನಾವು ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗೆಯೇ ಒಂದು ಕಾವ್ಯದಲ್ಲೂ ಕೂಡ ಬರೀ ಅಲಂಕಾರ, ಬರೀ ಧ್ವನಿ ಮಾತ್ರ ಇದ್ರೆ ಆಗೋದಿಲ್ಲ. ಕಾವ್ಯಕ್ಕೆ ಅವೆರಡೂ ಬೇಕು, ಅವೆರಡೂ ಬಿಟ್ಟಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದನ್ನ ಹೇಳೋದ್ರ ಮೂಲಕವಾಗಿ ಒಂದು ಕಾವ್ಯ ಅಥವಾ ಮಾತು ಅಥವಾ ಪದಗಳ ಗಾತ್ರ ಮಹಿಮೆ ಹೇಗಿರಬೇಕು ಎನ್ನುವ ವಿಚಾರವನ್ನು ಕುರಿತು ಇಲ್ಲಿ ದೇವಿಜಿಯವರು ನಮ್ಮ ಗಮನಕ್ಕೆ ತರ್ತಾರೆ. ಇನ್ನು ಮುಂದುವರಿದು ಭಾವಶಿಲ್ಪ. ಕವಿಕೃತಿಯನ್ನ, ಒಂದು ಕವಿತೆ ಅಥವಾ ಕಾವ್ಯವನ್ನ ರಸಪಾಕ ಅಂತ ಕರಿತೀವಿ ಅಲ್ವಾ, ಅದನ್ನ ರಸಪಾಕ ಎನ್ನುವ ಹಾಗೆಯೇ ಭಾವಶಿಲ್ಪ ಅಂತ ಕರೆದ್ರೂ ಕೂಡ ಸರಿಯಾಗತ್ತೆ. ಯಾಕೆಂದ್ರೆ ಕವಿಕೃತಿ ಭಾವನೆಗಳ ಒಟ್ಟಂದ ಆಗಿರುತ್ತೆ, ಭಾವನೆಗಳ ಪರಿಪಾಕವಾಗಿರುತ್ತೆ. ಹಾಗಾಗಿ ಆ ಭಾವನೆಗಳ ಮೂಲಕವಾಗಿ ಕಾವ್ಯ ನಿರ್ಮಿತಿಯ ಕ್ರಿಯೆ ಸಾಗತ್ತೆ. ಕವಿಯ ಅಂತರಂಗಿಕ ಆಲೋಚನೆಗಳು, ಅನುಭವಗಳು, ಭಾವನೆಗಳು ಅವೆಲ್ಲವೂ ಕೂಡ ಅದರ ಒಳಗೆ ಸೇರಿಕೊಳ್ತವೆ, ಕಾವ್ಯದ ಒಳಗೆ, ಕವಿತೆಯ ಒಳಗೆ ಬರುತ್ತವೆ. ನೋಡಿ, ಕಾವ್ಯಗಳಲ್ಲಿ ಕವಿ ಒಂದು ಭಾವ ಪ್ರಪಂಚವನ್ನ ನಿರ್ಮಾಣ ಮಾಡಿಕೊಳ್ಳೋದ್ರ ಮೂಲಕವಾಗಿ, ಒಂದು ಕಲ್ಪನಾ ಪ್ರಪಂಚವನ್ನ ಸೃಷ್ಟಿ ಮಾಡಿಕೊಳ್ಳೋದ್ರ ಮೂಲಕವಾಗಿ ಅದರ ಜೊತೆ ಜೊತೆಯಲ್ಲೇ ತನ್ನ ಅನುಭವಗಳನ್ನ ಮತ್ತು ವಿಚಾರಗಳನ್ನ ತಂದುಬಿಟ್ಟು ಅಲ್ಲಿ ಅಲ್ಲಿ ಅದರ ಒಳಗೆ ರಾಜ್ಯಗಳನ್ನ ನಿರ್ಮಾಣ ಮಾಡ್ತಾನೆ, ಊರುಗಳನ್ನ ಕಟ್ತಾನೆ, ಬಗೆ ಬಗೆಯ ಸ್ತ್ರೀಯರನ್ನ, ಪುರುಷರನ್ನ ಆ ಊರಿನಲ್ಲಿ, ಆ ರಾಜ್ಯದಲ್ಲಿ ಓಡಾಡಿಸಿ ಆ ಊರಿಗೆ, ರಾಜ್ಯಕ್ಕೆ ಒಂದು ಜೀವ ಕಳೆಯನ್ನು ತರ್ತಾನೆ. ಇದೆಲ್ಲ ಕವಿಯಲ್ಲಿರುವ ಭಾವ ಪ್ರಪಂಚದಿಂದ ಸಾಧ್ಯ ಆಗುವಂಥದ್ದು, ಕವಿಯ ಒಳಗೆ ಆ ಭಾವನೆಗಳು ಇರೋದ್ರಿಂದ ಸಾಧ್ಯ ಆಗುವಂಥದ್ದು. ಹಾಗಾಗಿ ಒಂದು ಕಾವ್ಯ ನಿರ್ಮಿತಿ, ಒಂದು ಕವಿಯ ನಿರ್ಮಿತಿಯನ್ನ, ಕವಿಯ ಕೃತಿಯನ್ನ ನಾವು ಭಾವಶಿಲ್ಪ ಅಂತ ಹೇಳಿ ಕರಿಬಹುದು. ಆದರೆ ಈ ಭಾವಶಿಲ್ಪ ಏನಿದೆ, ಆ ಭಾವಶಿಲ್ಪದಲ್ಲಿ ಅಂಗ ಮತ್ತು ಪ್ರತ್ಯಂಗಗಳು ಅನುರೂಪವಾಗಿರಬೇಕು, ಒಂದು ಇನ್ನೊಂದಕ್ಕೆ ಪೂರಕವಾಗಿ, ಒಂದು ಇನ್ನೊಂದರ ಸೌಂದರ್ಯವನ್ನ ಹೆಚ್ಚು ಮಾಡುವುದಕ್ಕೆ ಕಾರಣವಾಗುವ ಹಾಗೆ ಇರಬೇಕು. ಹಾಗಾಗಿ ಎಲ್ಲ ಕಾವ್ಯದ ಭಾಗಗಳೇನಿರ್ತವೆ, ಕಾವ್ಯದ ಪರಿಕರಗಳೇನಿರ್ತವೆ,
ಕಾವ್ಯದ ಕಥಾವಸ್ತು ಏನಿರುತ್ತೆ, ಕಾವ್ಯದಲ್ಲಿ ಬಳಸುವ ಭಾಷೆ ಏನಿರುತ್ತೆ, ಇವೆಲ್ಲವುಗಳ ನಡುವೆ ಒಂದು ಸಮಸೂತ್ರತೆ ಎನ್ನುವಂಥದ್ದು ಇರಬೇಕು. ಆ ಸಮಸೂತ್ರತೆ ಇದ್ದಾಗ ಅದು ಸಹಜವೆಂಬಂತೆ ತೋರುತ್ತದೆ. ಹಾಗಾಗಿ ಭಾವಶಿಲ್ಪವಾಗಿರುವಂತಹ ಕವಿಯ ಕೃತಿಯು ಅದು ಸಹಜವಾಗಿ ತೋರಿಸಬೇಕು, ಕಣ್ಣಿಗೆ ಕಟ್ಟುವ ಹಾಗೆ ಇರಬೇಕು, ಅದು ಸಹಜವಾದದ್ದು ಅಂತ ಅನ್ನಿಸ್ಬೇಕು ಓದಿದಾಗ. ಹಾಗೆ ಕಟ್ಟಬೇಕಾಗತ್ತೆ. ಹಾಗೆ ಕಟ್ಟೋದಕ್ಕೆ ಅವನಿಗೆ ಭಾವನೆಗಳು ಬೇಕಾಗ್ತವೆ. ಹಾಗಾಗಿ ಈ ಕಾವ್ಯ ನಿರ್ಮಿತಿ ಅಥವಾ ಕೃತಿಯನ್ನ, ಕವಿ ನಿರ್ಮಿತಿಯನ್ನು ನಾವು ಭಾವಶಿಲ್ಪ ಅಂತಲೂ ಕರಿಬಹುದು ಎನ್ನುವ ವಿಚಾರವನ್ನ ಇಲ್ಲಿ ಡಿ.ವಿ.ಜಿಯವರು ಪ್ರಸ್ತಾಪಿಸಿದ್ದಾರೆ. ಇನ್ನು ಮುಂದುವರೆದು ಅಲಂಕಾರ. ಸಾಮಾನ್ಯವಾಗಿ ಅಲಂಕಾರ ಅಂದ್ರೆ ಶಬ್ದ ಮತ್ತು ಅರ್ಥಗಳ ಮೂಲಕವಾಗಿ ಒಂದು ಕಾವ್ಯದ ಅಥವಾ ಮಾತಿನ ಸೊಗಸನ್ನ ಹೆಚ್ಚು ಮಾಡೋದಕ್ಕೆ ಅಲಂಕಾರ ಅಂತ ಕರಿತೇವೆ. ಸೊಗಸುಗಾರಿಕೆಯನ್ನ, ಸೌಂದರ್ಯವನ್ನ, ಸೊಬಗನ್ನ ಹೆಚ್ಚು ಮಾಡುವಂಥದ್ದು, ರಮ್ಯತೆಯನ್ನ ಹೆಚ್ಚು ಮಾಡುವಂಥದ್ದು ಅಲ್ಲ. ಈ ಅಲಂಕಾರ ಅಂದ್ರೆ ಡಿ.ವಿ.ಜಿಯವರು ಹೀಗೆ ಹೇಳ್ತಾರೆ, ಏನಂದ್ರೆ ಸಾಲುವಂತೆ ಮಾಡುವುದು, ಸಾಕಾಗದ ಸ್ಥಿತಿಯನ್ನ ಹೋಗಲಾಡಿಸುವುದು, ನ್ಯೂನಾಂಶವನ್ನ ಭರ್ತಿ ಮಾಡೋದ್ರ ಮೂಲಕವಾಗಿ. ಅಂದ್ರೆ ಒಂದು ಮಾತಿನಲ್ಲಿ ಸಾಕಾಗದೆ ಇರುವಂತಹ ಒಂದು ಸ್ಥಿತಿ ಇರತ್ತಲ್ಲ, ಅದನ್ನ ಅಲ್ಲಿ ಯಾವ ನ್ಯೂನತೆ ಇರುತ್ತೆ ಅದನ್ನ ಭರ್ತಿ ಮಾಡೋದ್ರ ಮೂಲಕವಾಗಿ ಹೋಗಲಾಡಿಸೋದು ಅಲ್ವಾ. ನಾವು ಮೊದಲು ಚರ್ಚೆ ಮಾಡಿದೀವಲ್ಲ, ಭಾಷೆಗೆ ಸಹಜವಾಗಿ ಅಸಾಮರ್ಥ್ಯ ಇರುತ್ತೆ ನೈಜವಾಗಿ. ಆ ನೈಜವಾಗಿರುವ ಅಸಾಮರ್ಥ್ಯವನ್ನ ಹೋಗಲಾಡಿಸಬೇಕು. ಹಾಗೆ ಹೋಗಲಾಡಿಸುವುದಕ್ಕೆ ಅಲಂಕಾರಗಳನ್ನ ಬಳಸ್ತೇವೆ. ಅಲಂಕಾರದಲ್ಲಿ ಶಬ್ದಾಲಂಕಾರಗಳಿವೆ, ಅರ್ಥಾಲಂಕಾರಗಳಲ್ಲಂತೂ 100ಕ್ಕಿಂತ ಹೆಚ್ಚು ಅಲಂಕಾರಗಳನ್ನ ಕಾವ್ಯ ಮೀಮಾಂಸಕರು ಪಟ್ಟಿ ಮಾಡಿರುವಂಥದ್ದನ್ನ ನಾವು ಕಾಣ್ತೇವೆ. ಉಪಮಾ, ರೂಪಕ, ದೀಪಕ, ಶ್ಲೇಷೆ, ಸ್ವಭಾವೋಕ್ತಿ, ಇಂಥ ಅನೇಕ ದೀಪಕ ಅಲಂಕಾರ, ಇಂಥ ಅನೇಕ ಉತ್ಪ್ರೇಕ್ಷ ಅಲಂಕಾರ, ಇಂಥ ಅನೇಕ ಅಲಂಕಾರಗಳ ಪಟ್ಟಿ ಮಾಡಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಕಾವ್ಯಗಳಲ್ಲಿ ಅನೇಕ ಮಹಾನ್ ಕವಿಗಳೆಲ್ಲ ಅಲಂಕಾರಗಳನ್ನು ತಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ಲಕ್ಷ್ಮೀಶ ಉಪಮಾಲಂಕಾರಗಳನ್ನು ಹೆಚ್ಚು ಹೆಚ್ಚು ಬಳಸಿ ಉಪಮಾಲೂಲ ಅಂತ ಕರೆಸ್ಕೊಂಡಿದ್ದಾನೆ. ಕುಮಾರವ್ಯಾಸ ತನ್ನ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ರೂಪಕ ಅಲಂಕಾರಗಳನ್ನು ಹೆಚ್ಚು ಬಳಸೋದ್ರ ಮೂಲಕವಾಗಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆಸ್ಕೊಂಡಿದ್ದಾನೆ. ಎಲ್ಲ ಕವಿಗಳು ಅಲ್ಲಲ್ಲಿ ಅಲಂಕಾರಗಳನ್ನ ಬಳಸಿರುವಂಥದ್ದನ್ನ ನಾವು ಅವರ ಕಾವ್ಯ ವಾಚನದ ಓದಿನ ಮೂಲಕವಾಗಿ ನಾವು ಕಾಣ್ತೇವೆ. ಅವೆಲ್ಲವೂ ಕೂಡ ಅವರ ಕಾವ್ಯದ ಸೌಂದರ್ಯವನ್ನ, ಅವರ ಮಾತಿನ ಸೌಂದರ್ಯವನ್ನ ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿದಾವೆ ಎನ್ನುವಂಥದ್ದು. ಆದರೆ ಈ ಅಲಂಕಾರ ಬಳಸೋದಿಕ್ಕೆ ಒಂದು ಜ್ಞಾನ ಇರಬೇಕು, ಸೂಕ್ತತೆಯ ಅರಿವಿನ ಜ್ಞಾನ ಇರಬೇಕು. ಹಾಗಾದ್ರೆ ಎಲ್ಲಿ ಅಲಂಕಾರವನ್ನು ಬಳಸಬೇಕು, ಯಾವ ಅಲಂಕಾರವನ್ನು ಕಟ್ಟಬೇಕು, ಎಲ್ಲಿ ತಂದಿಡಬೇಕು ಅಲಂಕಾರವನ್ನ ಎನ್ನುವ ತಿಳುವಳಿಕೆ ಇರಬೇಕಾಗತ್ತೆ. ನೋಡಿ, ಸುಂದರಿ ತನ್ನ ಒಂದು ಅಂಗಭಾವದ ಚೆಲುವು ಚೆನ್ನಾಗಿ ಎದ್ದು ಕಾಣಿಸದ ಹಾಗೆ ಇದ್ರೆ, ಅವಳ ಯಾವುದೋ ಅಂಗದ ಭಾಗ ಅದರ ಚೆಲುವು ಚೆನ್ನಾಗಿ ಕಾಣಿಸ್ತಾ ಇರೋಲ್ಲ. ಹಾಗಿರುವಂತಹ ಸಂದರ್ಭದಲ್ಲಿ, ಅಥವಾ ಒಂದು ಅವಯವ ಬರೀ ಬಿಡುವಾಗಿರುವಂತೆ ತೋರಿದ್ರೆ, ಅಂದ್ರೆ ಅದು ತುಂಬಾ ಏನೋ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನ್ಸಿದ್ರೆ ಯಾವುದೋ ದೇಹದ ಭಾಗ, ಆಗ ಜಾಣೆ ಆಗಿರ್ತಕ್ಕಂಥ, ಚತುರಿ ಆಗಿರುವಂತಹ ಸುಂದರಿ ಏನ್ ಮಾಡ್ತಾಳೆ ಅಂದ್ರೆ, ಆ ಬರೀ ಬಿಡುವಾಗಿರುವಂತಹ, ಚೆನ್ನಾಗಿ ಎದ್ದು ಕಾಣಿಸದೇ ಇರುವಂತಹ ತನ್ನ ದೇಹದ ಭಾಗದಲ್ಲಿ ಒಂದು ಒಡವೆಯನ್ನು ಅಥವಾ ಹೂವನ್ನು ಅಥವಾ ಒಂದು ಬೊಟ್ಟನ್ನು ಇಟ್ಕೊಳ್ಳೋದ್ರ ಮೂಲಕವಾಗಿ ಆ ಕೊರತೆಯನ್ನು ಹೋಗಲಾಡಿಸಿಕೊಳ್ತಾಳೆ. ಹಾಗೆ ಆ ಚತುರೆ ಮಾಡುವ ಏನು ಉಪಾಯ ಇದೆಯಲ್ಲ, ಅಂತಹದ್ದೇ ಉಪಾಯವನ್ನ, ಅಂತಹದ್ದೇ ಜಾಣ್ಮೆಯನ್ನ ಕವಿಯಾದವನೂ ಕೂಡ ತನ್ನ ಕಾವ್ಯ ಕಟ್ಟುವಾಗ ಅನುಸರಿಸಬೇಕಾಗತ್ತೆ. ಆ ಜಾಣ್ಮೆಯನ್ನ ಮೆರಿಬೇಕಾಗತ್ತೆ. ಆಗ ತನ್ನ ಕಾವ್ಯದ ಸೌಂದರ್ಯವನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗತ್ತೆ.
ಹಾಗಾಗಿ ಕವಿ ತನ್ನ ಒಂದು ವಸ್ತುವಿನ ಸ್ವಭಾವವೋ ಅಥವಾ ಸಂಗತಿಯ ಸ್ವರೂಪವೋ ತಕ್ಕಷ್ಟು ಕಾವ್ಯ ಚೆಲುವಿಗೆ ಪೂರಕವಾಗಿಲ್ಲ ಅಂತ ಅನಿಸಿದಾಗ, ಅದು ಸ್ಫುಟವಾಗಿಲ್ಲ ಅಂತ ಅನಿಸಿದಾಗ ಒಂದು ಉಪಮಾನವನ್ನ ತಂದಿಡ್ತಾನೆ, ಯಾವುದೋ ಒಂದು ಅಲಂಕಾರವನ್ನ ತಂದಿಡ್ತಾನೆ. ಹಾಗಾಗಿ ಅಲಂಕಾರವೂ ಕೂಡ ಭಾಷೆಯ ಏನು ನೈಜವಾದ ಅಸಾಮರ್ಥ್ಯವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಇರುವಂತಹ ಮೂಲ ಶಕ್ತಿಗಳಲ್ಲಿ ಒಂದಾಗಿದೆ ಎನ್ನುವಂಥದ್ದು, ಅಥವಾ ಭಾಷೆಯ ಕೃತಕ ಶಕ್ತಿ ಮೂಲಗಳಲ್ಲಿ ಅಲಂಕಾರವು ಕೂಡ ಒಂದಾಗಿದ್ದು, ಕವಿಯು ಕಾವ್ಯ ನಿರ್ಮಿತಿಯ ಸಂದರ್ಭದಲ್ಲಿ, ಕವಿತೆಯನ್ನು ಕಟ್ಟುವ ಸಂದರ್ಭದಲ್ಲಿ ಇವುಗಳನ್ನ ಬಳಸಿಕೊಳ್ತಾನೆ ಎನ್ನುವಂಥದ್ದು. ಹಾಗೆಯೇ ಮುಂದುವರೆದು ಇಲ್ಲಿ ಅವುಗಳ ಅಲಂಕಾರದ ಉಪಕಾರವನ್ನು ಕೂಡ ಹೇಳ್ತಾರೆ. ಯಾಕೆ ಅಲಂಕಾರವನ್ನು ಬಳಸ್ತಾನೆ ಅಂದ್ರೆ, ನಾವೀಗಾಗಲೇ ಚರ್ಚೆ ಮಾಡಿದೀವಿ, ಅದರಲ್ಲೂ ಕೂಡ ನಾವು ಅದನ್ನೇ ಮಾತನಾಡಿದೀವಿ. ಇನ್ನು ಅವರು ಹೇಳುವಂಥದ್ದು ಏನಂದ್ರೆ, ಕಾವ್ಯಲೋಕದಲ್ಲಿಯ ಅಸ್ಪಷ್ಟಾಂಶಗಳನ್ನ ಸ್ಪಷ್ಟವಾಗಿಸುವುದು, ಅಪ್ರಸಿದ್ಧಾಂಶಗಳನ್ನ ಪ್ರಸಿದ್ಧಿಗೆ ತರುವುದು, ದುರ್ಬಲ ಅಂಶಗಳನ್ನ ಪ್ರಬಲಗೊಳಿಸಿ ತೋರಿಸುವುದು, ಇವು ಅಲಂಕಾರದಿಂದ ಆಗುವಂತಹ ಉಪಕಾರ ಅಲ್ವಾ. ಅಸ್ಪಷ್ಟತೆ ಇರಲಿ, ಸ್ಪಷ್ಟತೆಯನ್ನು ತರೋದಕ್ಕೆ, ದುರ್ಬಲಾಂಶಗಳನ್ನು ಹೋಗಲಾಡಿಸಿ ಅವುಗಳನ್ನು ಪ್ರಬಲಗೊಳಿಸಿ ಓದುಗನಲ್ಲಿ ಆಸಕ್ತಿಯನ್ನು ಮೂಡಿಸೋದಕ್ಕೆ, ಕಾವ್ಯದ ಒಂದು ಮೌಲ್ಯವನ್ನ ತೂಕವನ್ನ ಹೆಚ್ಚು ಮಾಡೋದಕ್ಕೆ ಅಲ್ವಾ. ಹಾಗಾಗಿ ಅಲಂಕಾರವನ್ನ ಬಳಸ್ತಾರೆ, ಬಳಸಬೇಕು ಎನ್ನುವಂಥದ್ದನ್ನ ಡಿ ವಿ ಜಿಯವರು ಹೇಳ್ತಾರೆ. ಇಲ್ಲಿಯವರೆಗೆ ನಾವು ಭಾಷೆಯ ನೈಜವಾದ ಅಸಾಮರ್ಥ್ಯವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಕವಿ ಏನೇನು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಬಂದ್ವಿ. ಒಂದು ಭಾವಶಿಲ್ಪವನ್ನು ತರುವುದು, ಪದದ ಮಿತತೆಯನ್ನ ಬಳಸುವುದು, ಮತ್ತೆ ಶಬ್ದ ಸ್ತೋಮವನ್ನು ತಂದು ಹಾಕುವುದು, ಮತ್ತು ಗಾತ್ರದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳೋದು, ಮತ್ತೆ ಅಲಂಕಾರವನ್ನ ಬಳಸಿಕೊಳ್ಳುವುದರ ಮೂಲಕವಾಗಿ ಕವಿ ಕೃತಿಯ ತಾಕತ್ತನ್ನ, ಅದರ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಕೇವಲ ಭಾಷೆಯಲ್ಲಿ ಪದಗಳಿಲ್ಲ ಅಂತ ಕೊರಗೋದಕ್ಕಿಂತ ಇರುವ ಪದಗಳನ್ನೇ ಹೇಗೆ ಬಳಸ್ಕೊಂಡು ಕಾವ್ಯವನ್ನ ಸೊಗಸಾಗಿ ಕಟ್ಬೋದು ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಒಂದು ಕವಿತೆಯ ಕಾವ್ಯದ ಒಳಗೆ ಏನೆಲ್ಲ ಇರಬೇಕು ಅನ್ನೋದನ್ನ ಇಲ್ಲಿ ಡಿ ವಿ ಜಿಯವರು ನಮಗೆ ಮನನ ಮಾಡ್ತಾ ಹೋಗುವಂಥದ್ದು ಈ ಲೇಖನದಲ್ಲಿ. ಈ ಲೇಖನದ ಮುಂದುವರಿದ ಭಾಗವನ್ನ ನಾವು ಮುಂದಿನ ಸೆಷನ್ ಅಲ್ಲಿ ನೋಡ್ತೇವೆ. ಧನ್ಯವಾದಗಳು.